133ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಏನು ಮುಳುಬಾಗಿಲು ಬಿಜೆಪಿ ಕಚೇರಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮುಳುಬಾಗಿಲು ತಾಲೂಕು ಗ್ರಾಮಾಂತರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ಅವರೇ, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕಪಾಲಿ ಶಂಕರ್ ಅವರೇ, ಇಡೀ ನಮ್ಮ ರಾಜ್ಯದಲ್ಲಿ ಮಂಡಲಾಧ್ಯಕ್ಷರಲ್ಲಿ ಅತಿ ಚಿಕ್ಕ ವಯಸ್ಸಿನ ಅಧ್ಯಕ್ಷರು ಗ್ರಾಮಾಂತರ ಅಧ್ಯಕ್ಷರು ಸುರೇಶ್ ರಾಜ್ ಅವರೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಾಬಿ ಸುರೇಶ್ ಅವರೇ, ಜಿಲ್ಲಾ ಸಂಚಾಲಕರು ಸಾಮಾಜಿಕ ಜಾಲತಾಣ ಒಲಂಬಳ್ಳಿ ಶಿವು ಅವರೇ, ಲಕ್ಷ್ಮೀನಾರಾಯಣ ಶೆಟ್ಟಿ ಅವರೇ, ರೈತ ಮೋರ್ಚಾ, ಉಳಿದೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿವಿಧ ಸ್ತರಗಳ ಎಲ್ಲ ಮೋರ್ಚಾಗಳ ಪದಾಧಿಕಾರಿಗಳೇ, ಎಸ್ ಮೋರ್ಚಾ ಪದಾಧಿಕಾರಿಗಳೇ, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೇ, ಶಿಸ್ತಿನ ಸಿಪಾಯಿಗಳೇ, ಏನು ಈ ದಿನ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀವಿ. ಎಲ್ಲ ಜಯಂತಿಗಳು ನಾವು ನೋಡಿರ್ತೀವಿ, ವಿವಿಧ ಜಯಂತಿಗಳು ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಜಯಂತಿನ ಭಾರತೀಯ ಜನತಾ ಪಾರ್ಟಿಯಿಂದ ಏನು ಆಚರಿಸ್ತೀವಿ, ಇದಕ್ಕೆ ಒಂದು ವಿಶೇಷತೆ ಇದೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಜಯಂತಿ ಮಾಡಿದಂಥ ಸಂದರ್ಭದಲ್ಲಿ ಸಾಧಾರಣವಾಗಿ ಏನೋ ಜಯಂತಿ ಮಾಡ್ಬೇಕಪ್ಪ ಅಂತ ಮಾಡೋದಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಡೀ ನಮ್ಮ ದೇಶದ ಜನ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ. ಅಂಬೇಡ್ಕರ್ ಅವರು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಸೀಮಿತ ಅಲ್ಲ, ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಸಹಿತ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತೆ ತಾನು ಎಷ್ಟೇ ಅವಮಾನಗಳು ಪಟ್ಟು ಎಷ್ಟೇ ಸಮಸ್ಯೆಗಳನ್ನ ಅನುಭವಿಸಿದ್ರು ಸಹಿತ, ಈಗ ನಾವೆಲ್ಲ ನೋಡ್ತೀವಿ, ಇಲ್ಲಿ ಅಕ್ಕಪಕ್ಕ ಇರೋವಾಗ ಯಾರಾದರೂ ಒಂದು ಸಣ್ಣ ಸಮಸ್ಯೆನ ಮಾಡಿದಾರೆ ಅಂತಂದ್ರೆ ಕಾಮನ್ ನಾವೇನಾಗ್ತದೆ, ನಾನು ನೋಡಿ ಸಮಸ್ಯೆ ಮಾಡಿದ್ದಾನೆ, ಏನಾದರೂ ಮಾಡೋದ್ರ ಮೇಲೆ ದ್ವೇಷ ಸಾಧಿಸಬೇಕು, ಸಾಮಾನ್ಯ ಮನುಷ್ಯನ ಹುಟ್ಟುಗುಣ ಅದು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟೇ ಅವಮಾನಗಳಾದರೂ ಅವರು ವಿಷಯ ಕುಡಿದು ನಮ್ಗೆ ಅಮೃತ ಕುಡಿಸಿರ್ತಕ್ಕಂಥದ್ದು ರೀತಿಯಲ್ಲಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ನಾವು ನೋಡಿದ್ವಿ.